ಅಲ್ಲಿ ಅದ್ಭುತ ಲೋಕವೇ ಅನಾವರಣಗೊಂಡಿತ್ತು. ವಿದ್ಯಾರ್ಥಿಗಳ ಕೈಚಳಕದಲ್ಲಿ ಮೂಡಿದ ವಿವಿಧ ಭಿತ್ತಿಪತ್ರಗಳು ನೋಡುಗರನ್ನ ಮಂತ್ರಮುಗ್ಧರನ್ನಾಗುವಂತೆ ಮಾಡಿತ್ತು. ಹಾಗಿದ್ದರೆ ಜನರ ಕಣ್ಮನ ಸೆಳೆದ ಭಿತ್ತಿಪತ್ರಗಳ ಕಲಾ ಪ್ರದರ್ಶನ ನಡೆದಿದ್ದಾದರೂ ಇಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕಣ್ಮನ ಸೆಳೆದ ಮತ್ತೆ ಅರಳಿದವು ಭಿತ್ತಿಪತ್ರಗಳ ಪ್ರದರ್ಶನ. ದಾವಣಗೆರೆ ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಪ್ರದರ್ಶನ. ಕಾಲೇಜು 60 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ. ಕಣ್ಮನ ಸೆಳೆಯುತ್ತಿರುವ ವಿವಿಧ ಕಲಾ ಪ್ರಕಾರಗಳು, ವಿದ್ಯಾರ್ಥಿಗಳ ಕೈಚಳಕದಲ್ಲಿ ಮೂಡಿಬಂದ ವಿವಿಧ ಭಿತ್ತಿಪತ್ರಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ವಿಶ್ವವಿದ್ಯಾಲಯದ ದೃಶ್ಯಕಲಾ ಕಾಲೇಜಿನಲ್ಲಿ. ಹೌದು, ದಾವಣಗೆರೆಯ ದೃಶ್ಯಕಲಾ ಮಹಾವಿದ್ಯಾಲಯ ಆರಂಭವಾಗಿ 60 ವರ್ಷ ಪೂರ್ಣಗೊಂಡಿದ್ದು 60ರ ಸಂಭ್ರಮದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಅರಳಿದವು ಭಿತ್ತಿಪತ್ರಗಳು ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಆಗಿನ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳು ರಚಿಸಿದ್ದ ವಿವಿಧ ಚಿತ್ರಗಳ ಭಿತ್ತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಯಾವುದೇ ತಂತ್ರಜ್ಞಾನ ಇಲ್ಲದ ಕಾಲದಲ್ಲಿ ವಿದ್ಯಾರ್ಥಿಗಳು ವಿವಿಧ ಚಿತ್ರಗಳನ್ನ ಬಿಡಿಸಿದ್ದರಲ್ಲದೆ ಅನೇಕ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದು 1964ರಿಂದ 2024ರವರೆಗೆ, ಅಂದರೆ ತಂತ್ರಜ್ಞಾನ ಇಲ್ಲದ ಕಾಲದಿಂದ ಈಗಿನ ಕಾಲಘಟ್ಟದ ಬಗ್ಗೆ ವಿದ್ಯಾರ್ಥಿಗಳಿಗೆ ಪರಿಚಯಿಸುವ ಕೆಲಸವನ್ನು ಮಾಡಲಾಯಿತು. ಎಲ್ರಿಗೂ ನಮಸ್ಕಾರ. ದಾವಣಗೆರೆ ದೃಶ್ಯಕಲಾ ಮಹಾವಿದ್ಯಾಲಯ ಕಾಲೇಜು ವತಿಯಿಂದ ಏನು ನಮ್ಮ ಕಾಲೇಜು 1964ರಿಂದ 2025ರ ತನಕ ಅನ್ವಯಿಕ ಕಲಾ ವಿಭಾಗದ ವಿದ್ಯಾರ್ಥಿಗಳು ರಚನೆ ಮಾಡಿದಂತಹ ಆ ಪೋಸ್ಟರ್ ಡಿಸೈನ್ಸ್ನ ಇವತ್ತು ನಾವು ಈ ಎಕ್ಸಿಬಿಷನಲ್ಲಿ ನೋಡ್ಬೋದು. ಇದು ಈ ಕಾಲೇಜಿನಲ್ಲಿ ಅಂದರೆ ಈ ಕರೆಂಟ್ ಇಯರ್ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸಿಕ್ಕಂತಹ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಕಾಲೇಜು ಪ್ರಾರಂಭಗೊಂಡಂತಹ ಒಂದು ಕಾಲಘಟ್ಟದಲ್ಲಿ ಇದ್ದಂತಹ ಪರಿಕರಗಳನ್ನು ಬಳಸಿಕೊಂಡು, ಅಂದರೆ ಈಗಿನ ಶೈಲಿಯ ಮತ್ತು ಹಳೆಯ ಶೈಲಿಯ, ಅಂದರೆ ಈಗ ನಮಗೆಲ್ಲ ಮೊಬೈಲ್ಗಳು ನಮಗೆ ರೆಫರೆನ್ಸ್ಗಳು ಸಿಗ್ತದೆ. ಆದರೆ ಆಗಿನ ಕಾಲಘಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಒಂದು ರೆಫರೆನ್ಸ್ ಇಮೇಜ್ ಇಲ್ಲದೆ ಕೂಡ, ಅಂದರೆ ಅವರ ಒಂದು ಚಿಂತನೆಗಳನ್ನು ತಮ್ಮ ವರ್ಕ್ಗಳ ಮುಖಾಂತರ ಯಾವ ರೀತಿ ಸಮಾಜಕ್ಕೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಈಗ ನಾವು ಆದರೆ ಈಗ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶನೇ ಅಂತ ಹೇಳ್ಬೋದು. ಈಗ ನಮಗೆ ಕಲೆಕ್ಷನ್ಸ್ಗಳು ಎಲ್ಲೂ ಕೂಡ ನಮಗೆ ನೋಡೋಕ್ಕೆ ಈ ಥರದ ಒಂದು ಕಲೆಕ್ಷನ್ಸ್ಗಳು ನಮಗೆ ಲಭ್ಯ ಆಗೋದಿಲ್ಲ. ಈಗ ನಮ್ಮ ಕಾಲೇಜಲ್ಲಿ ನಾವೊಂದು ಅದೃಷ್ಟ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಇದಕ್ಕೆ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯವರು ಎಲ್ಲರೂ ಕೂಡ ಈ ಒಂದು ಸುವರ್ಣ ಗಳಿಗೆನ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇದಕ್ಕೆ ಇಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಾವು ಅವರಿಗೆ ಆಭಾರಿಯಾಗಿರ್ತೀವಿ. ತುಂಬ ಥ್ಯಾಂಕ್ಸ್. ಈ ಕಾಲೇಜಿನ ಪ್ರಾಂಶುಪಾಲರಾದಂತಹ ಜಯರಾಜ್ ಸರ್, ಚಿಕ್ಕಪಾಟೀಲ್ ಸರ್ ಅವರಿಗೆ ನಾವು ತುಂಬ ಕೃತಜ್ಞರಾಗಿರ್ತೀವಿ ಅಂತ ಈ ಮುಖಾಂತರ ನಾವು ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಕೈಯಲ್ಲಿ ಅರಳಿದ ಸುಮಾರು 50ಕ್ಕೂ ಹೆಚ್ಚು ಭಿತ್ತಿಪತ್ರಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದ್ದು ನೋಡುಗರನ್ನ ಮಂತ್ರಮುಗ್ಧರನ್ನಾಗುವಂತೆ ಮಾಡಿತು. ಕನ್ನಡಿಗರ ಭಾಷಾಭಿಮಾನ, ಕರ್ನಾಟಕದ ವಿಶಿಷ್ಟ ಸಂಸ್ಕೃತಿ, ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ ಕ್ರೀಡಾಪಟುಗಳು, ಪರಿಸರ ಪ್ರೇಮಿಗಳು ಸೇರಿದಂತೆ ವಿವಿಧ ಕಲಾಕೃತಿಗಳು ನೋಡುಗರ ಕಣ್ಮನ ಸೆಳೆದವು. ದಾವಣಗೆರೆ ದೃಶ್ಯಕಲಾ ಮಹಾವಿದ್ಯಾಲಯ ಏನು ಕಳೆದ 2024 ಏಪ್ರಿಲ್ನಿಂದ ನಮ್ಮ ಕಾಲೇಜಿನಲ್ಲಿ 60 ವರ್ಷಗಳ ಸಂಭ್ರಮ ಏನು ನಡೀತಿದೆ ಅಲ್ಲ, ಆ ಸಂಭ್ರಮಕ್ಕೋಸ್ಕರ ಇದೊಂದು ಫಂಕ್ಷನ್ ಕೂಡ ಇನ್ಕ್ಲೂಡ್ ಆಗಿದೆ. ಮತ್ತೆ ಅರಳಿದವು ಭಿತ್ತಿ ಚಿತ್ರಗಳು ಎಂಬ ಒಂದು ಶೀರ್ಷಿಕೆ ಅಡಿಯಲ್ಲಿ 1964ರಿಂದ 2024ರವರೆಗೆ ಏನು ಮಾಡಿದಂತಹ ಪೋಸ್ಟರ್ಸ್ಗಳಿದ್ದಾವೆ. ಈ ಪೋಸ್ಟರ್ ಡಿಸೈನ್ಗಳನ್ನು ಏನು ಪ್ರದರ್ಶನ ಮತ್ತು ಅದಕ್ಕೋಸ್ಕರ ಒಂದಿಷ್ಟು ಉಪನ್ಯಾಸವನ್ನು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಆಯೋಜನೆಯ ಮೇನ್ ಉದ್ದೇಶ ಏನಂತ ಅಂದರೆ, ಈಗಿನ ಕಾಲದ ವಿದ್ಯಾರ್ಥಿಗಳಿಗೆ ಹಳೆಯ ತಂತ್ರಜ್ಞಾನ ಹಾಗೂ ಆಧುನಿಕ ತಂತ್ರಜ್ಞಾನದ ನಡುವಿನ ಶೈಲಿಯಲ್ಲಿ ಭಿತ್ತಿ ಚಿತ್ರಗಳು ಹೇಗೆ ರಚನೆಗೊಂಡಿದೆ, ಅದರಲ್ಲಿ ನಾವು ಭಿತ್ತಿ ಚಿತ್ರಗಳಿಗೋಸ್ಕರ ಏನೇನು ಸಪ್ಲಿಮೆಂಟ್ಸ್ನ ಯೂಸ್ ಮಾಡಿದ್ದೀವಿ, ಹಾಗೆ ಅದನ್ನು ಹೇಗೆ ನಾವು ಹಳೆ ಕಾಲದಿಂದ ಈಗಿನ ಕಾಲ ತನಕ ಅದನ್ನು ಹೇಗೆ ಯೂಸ್ ಮಾಡ್ಕೊಬಂದಿದ್ದೀವಿ, ಮೆಥಡ್ಸು ಮತ್ತು ಮಟೀರಿಯಲ್ಸ್ ಯೂಸ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ವಿವರಣೆ ಕೊಡೋಕ್ಕೋಸ್ಕರ ಈ ಫಂಕ್ಷನ್ ಅಥವಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದೇ ಮಾರ್ಚ್ 3 ಮತ್ತು 7ರಿಂದ ದೆಹಲಿ ಅಮಿತಿ ಯೂನಿವರ್ಸಿಟಿಯಲ್ಲಿ ನಡೆದಂತಹ ಯುವಜನೋತ್ಸವ ಎಂಬ ಕಾರ್ಯಕ್ರಮದಲ್ಲಿ ಪೋಸ್ಟರ್ ಮೇಕಿಂಗ್ ಎಂಬ ಸ್ಪರ್ಧೆಯಲ್ಲಿ ನಂದು ಪ್ರಥಮ ಸ್ಥಾನವನ್ನು ಪಡೆದಿದ್ದೇನೆ. ಅದಕ್ಕಾಗಿ ದೃಶ್ಯಕಲಾ ಮಹಾವಿದ್ಯಾಲಯ
ಎಲ್ಲ ನನ್ನ ಗುರು ವೃಂದವು ನನಗೆ ತುಂಬ ಅಭಿನಂದಿಸಿದ್ದಾರೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಟ್ಟಿನಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯದ ದೃಶ್ಯಕಲಾ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಮತ್ತೆ ಅರಳಿದವು ಭಿತ್ತಿಪತ್ರಗಳು ಎಲ್ಲರನ್ನೂ ಆಕರ್ಷಿಸಿದಂತೂ ಸತ್ಯ.